ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನಲ್ಲಿ ನಾನೊಂದು ಹೇರ್ ಕೇರ್ ಥೆರಪಿ ಅಂತಲೇ ಹೇಳ್ಬೋದು. ಥೆರಪಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಇಲ್ಲಿ ತೋರಿಸ್ತಿರೋಂಥ ಪ್ರತಿಯೊಂದು ಇಂಗ್ರೀಡಿಯೆಂಟು ನಿಮ್ಮ ತಲೆಯ ಕೂದಲಿನ ಸಂರಕ್ಷಣೆ ಮಾಡೋದಲ್ಲದೆ ನಿಮಗೊಂದು ಒಳ್ಳೆ ರೀತಿಯಲ್ಲಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ನಿಮಗೊಂದು ರಿಲ್ಯಾಕ್ಸೇಷನ್ ಕೂಡ ಫೀಲ್ ಆಗುತ್ತೆ. 100% ಇದಂತೂ ಪ್ಯೂರ್ಲಿ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋದು ಇದರಲ್ಲಿ. ಸೊ ನಾನಿಲ್ಲಿ ಯೂಸ್ ಮಾಡಿರೋಂಥ ಆಯಿಲ್ಗಳು ಯಾವುದು ಅಂದರೆ ಕೋಕೋನಟ್ ಆಯಿಲು, ಆಲ್ಮಂಡ್ ಆಯಿಲು, ಸೆಸಮೆ ಆಯಿಲು, ಮಸ್ಟರ್ಡ್ ಆಯಿಲು. ಇದೆಲ್ಲದನ್ನು 2 ಸ್ಪೂನ್ಸ್ ತೊಗೊಂಡಿದ್ದೀನಿ ನನ್ನ ಹೇರ್ಗೆ ಸರಿ ಹೋಗುವಷ್ಟು. ಆ ಆಯಿಲಲ್ಲಿ ಒಂದು 10 ಲವಂಗನ ಹಾಕಿದ್ದೀನಿ, ಒಂದು 10 ಕರಿಬೇವಿನ ಎಲೆಗಳನ್ನು ಹಾಕಿದ್ದೀನಿ. ಹಾಕಿ ಡೈರೆಕ್ಟಾಗಿ ಬಾಯ್ಲ್ ಮಾಡಿದ್ದೀನಿ ನಾನು. ಬಾಯ್ಲ್ ಒಂದು 10 ನಿಮಿಷ ಮಾಡಿದ್ದಾದಮೇಲೆ ಇದನ್ನು ತೊಗೊಂಡು ಹೋಗಿ ಬಿಸಿಲಲ್ಲಿ ಒಂದು ದಿನ ಪೂರ್ತಿ ಇಡಬೇಕು. ಓಕೆ, ಬಿಸಿಲಲ್ಲಿರುವಂಥ ಸನ್ಲೈಟಲ್ಲಿರುವಂಥ ಏನು ಎಲ್ಲ ಗುಡ್ ಪ್ರಾಪರ್ಟೀಸ್ ಆಯಿಲ್ಲು ಅಬ್ಸರ್ವ್ ಮಾಡಬೇಕು. ಸೊ 1 ಡೇ ಫುಲ್ಲು ಇಟ್ಬಿಡಿ ಅದನ್ನು, ಅರ್ಥ ಆಯ್ತಾ? ಸೊ ಇವತ್ತು ನೀವು ಪ್ರಿಪೇರ್ ಮಾಡಿದರೆ ನಾಳೆನೇ ಅದನ್ನ ಅಪ್ಲೈ ಆಗೋದು. ಸೊ ಒಂದಿನ ಪೂರ್ತಿ ಇಟ್ಟಿದ ನಂತರ ನೀವು ನೆಕ್ಸ್ಟ್ ಡೇ ಅದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ರೆಡಿ ಇರುತ್ತೆ. ಸೊ ಇದನ್ನು ನಾನು ಯಾಕೆ ಹೇರ್ ಕೇರ್ ಥೆರಪಿ ಅಂತ ಹೇಳಿದೆ ಅಂದರೆ, ನಾವು ಇದರಲ್ಲಿ ಲವಂಗನ ಯೂಸ್ ಮಾಡಿದ್ದೀವಿ, ಹಾಗೆ ಕರಿ ಲೀವ್ಸ್ನ ಯೂಸ್ ಮಾಡಿದ್ದೀವಿ. ಫಸ್ಟ್ ಆಫ್ ಆಲ್ ಲವಂಗನ ಯಾಕೆ ಯೂಸ್ ಮಾಡ್ತಿದ್ದೀವಿ? ಲವಂಗ ಅನ್ನೋದು ನಮ್ಮ ಹೇರ್ ಫಾಲಿಕಲ್ಸ್ ಇರುತ್ತಲ್ಲ, ರೂಟ್ಸು, ಅದನ್ನು ಸ್ಟ್ರೆಂತ್ ಮಾಡುತ್ತೆ, ಅದು ಗಟ್ಟಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಿಮ್ಮ ತಲೆನಲ್ಲಿರುವಂಥ ಹೊಟ್ಟಾಗಿರ್ಬೋದು, ಅಂದರೆ ಡ್ಯಾಂಡ್ರಫ್ ಆಗಿರ್ಬೋದು, ಇಲ್ಲ ನಿಮಗೇನೋ ಮೈಗ್ರೇನ್ ಹೆಡ್ಡೇಕ್ ಇದ್ರೂ ಈ ಲವಂಗ ನಿಮ್ಮ ಹೇರ್ ಫಾಲಿಕಲ್ಸ್ನ ಸ್ಟ್ರೆಂತ್ ಮಾಡೋದಕ್ಕೆ, ಹಾಗೆ ಆಗಲೇ ನಾನು ಹೇಳ್ದಂಗೆ ಮೈಗ್ರೇನ್ ಹೆಡ್ಡೇಕ್ನ ಕಡಿಮೆ ಮಾಡೋದಕ್ಕೆ, ಹಾಗೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್, ನಮ್ಮ ಸ್ಕ್ಯಾಲ್ಪಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಲವಂಗ ನಮ್ಮ ಆಯುರ್ವೇದಿಕ್ ಏನು ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಎಣ್ಣೆನಲ್ಲಿ ಸಹ ಯೂಸ್ ಮಾಡ್ತಿದ್ರು. ಈಗ ಕ್ಲೋವ್ ಆಯಿಲ್ ಅಂತಲೇ ಸಿಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಕ್ಲೋವ್ ಆಯಿಲ್ ಇದ್ದರೆ ಅದನ್ನು ಒಂದು 2-3 ಡ್ರಾಪ್ಸ್ನ ಹಾಕ್ಕೊಳ್ಳಿ. ಡೈರೆಕ್ಟಾಗಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಬೇರೆ ಯಾವುದೇ ರೀತಿಯಾದ ಆಲ್ಮಂಡ್ ಆಯಿಲ್ ಇಲ್ಲ ಕೋಕೋನಟ್ ಆಯಿಲ್ ಜೊತೆ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಇನ್ ಕೇಸ್ ಕ್ಲೋವ್ ಆಯಿಲ್ ಇಲ್ಲ ಅಂತಂದರೆ ಈ ಥರ ಲವಂಗನೇ ಪುಡಿ ಮಾಡಾದರೂ ಹಾಕ್ಕೊಳ್ಳಿ, ಇಲ್ಲ ಒಂದು 10 ಲವಂಗನ ನಾವು ಎಣ್ಣೆ ಕಾಯಿಸೋವಾಗ ಹಾಕ್ಕೊಂಡು ಚೆನ್ನಾಗಿ ನಮ್ಮ ಸ್ಕ್ಯಾಲ್ಪನ್ನು ಮಸಾಜ್ ಮಾಡಿಕೊಂಡ್ರೆ ಸಹ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ನಿಮ್ಮ ತಲೆ ಸಹ ಒಂದು ರೀತಿಯಲ್ಲಿ ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ. ಓಕೆನಾ? ಸೊ ನಮ್ಮ ಕೂದಲಿಗೂ ಒಂದು ರಕ್ಷಣೆ ಸಿಗುತ್ತೆ, ಸಂರಕ್ಷಣೆ ಸಿಕ್ಕಂಗೆ ಆಗುತ್ತೆ. ಓಕೆ, ಒಂದು ಹೊಸ ಜೀವ ಸಿಗುತ್ತೆ. ಈ ಲವಂಗ ಅನ್ನೋದು ನಮ್ಮ ಹೇರ್ ಫಾಲಿಕಲ್ಸ್ನ ಸ್ಟ್ರೆಂಥನ್ ಮಾಡುತ್ತೆ. ಅಂದರೆ ರೂಟ್ಸ್ ಏನಿದೆ ಅಲ್ವಾ, ನಮ್ಮ ಬುಡದಲ್ಲಿರುವಂಥ ತಲೆ ಕೂದಲು, ಅದನ್ನು ಗಟ್ಟಿ ಮಾಡುತ್ತೆ. ಹಾಗೆ ಯಾವುದೇ ರೀತಿ ನಿಮಗೆ ಅಲರ್ಜೀಸ್ ಇರ್ಬೋದು, ಇಲ್ಲ ತಲೆ ಹೊಟ್ಟಿನಿಂದ ನವೆ ಇರ್ಬೋದು, ಇಲ್ಲ ಏನಾನ ಗಾಯ ಆಗಿದ್ರು ನಿಮ್ಮ ಸ್ಕ್ಯಾಲ್ಪಲ್ಲಿ, ಇಲ್ಲ ತುಂಬ ಗ್ರೀಸಿ ಆಯಿಲಿ ಸ್ಕ್ಯಾಲ್ಪ್ ಆಗಿದ್ರು ಅದನ್ನೆಲ್ಲ ಹೋಗಲಾಡಿಸಿ ನಿಮ್ಮ ಸ್ಕ್ಯಾಲ್ಪ್ನ ಫ್ರೆಶ್ ಮಾಡುತ್ತೆ. ಒಂದು ರೀತಿ ಒಂದು ಕ್ಲೆನ್ಸಿಂಗ್ ಎಫೆಕ್ಟ್ನ ಕೊಡುತ್ತೆ ಈ ಲವಂಗ. ಹಾಗೆ ಕರಿ ಲೀವ್ಸು ನಮ್ಮ ಹೇರ್ ರೂಟ್ಸ್ನ ಏನು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿ ನಮ್ಮ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಪ್ರೀ ಮೆಚೂರ್ ಗ್ರೇಯಿಂಗನ್ನು ತಡೆಯುತ್ತೆ. ಹಾಗೆ ವೈಟ್ ಹೇರ್ಸ್ ಬರೋದನ್ನು ತಡೆಯುತ್ತೆ. ಓಕೆ, ನೀವು ಯಾವಾಗಲೇ ನಿಮ್ಮ ಸ್ಕ್ಯಾಲ್ಪನ್ನು ಮಸಾಜ್ ಮಾಡಿದ್ರು ಈ ಥರ ನೋಡಿ, ನಾನು ಅಪ್ಸೈಡ್ ಡೌನ್ ಹಾಕ್ಕೊಂಡಿದ್ದೀನಲ್ವ, ಪೂರ್ತಿ ಕೂದಲಿನ ಮುಂದಕ್ಕೆ ಹಾಕ್ಕೊಂಡು ಒಂದು 10 ನಿಮಿಷ ಮಸಾಜ್ ಮಾಡಬೇಕು ಈ ಆಯಿಲಿಂದ. ಓಕೆನಾ? ಸೊ ಈ ಥರ ಮಸಾಜ್ ಮಾಡೋದ್ರಿಂದ ನಿಮ್ಮ ತಲೆ ಸಹ ಒಂದು ರೀತಿಯಲ್ಲಿ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಆ್ಯಂಡ್ ಯಾವುದೇ ರೀತಿ ಟೆನ್ಷನ್ಸ್ ಇದ್ರೂ, ಯಾವುದೇ ರೀತಿ ಸ್ಟ್ರೆಸ್ ಇದ್ರೂ ಹೋಗಿ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಒಂದು 10 ನಿಮಿಷ ನಿಮ್ಮ ಸ್ಕ್ಯಾಲ್ಪ್ಗೆ ಈ ಥರದೊಂದು ಮಸಾಜು ಎವ್ರಿ ವೀಕ್ ಒನ್ಸ್ ಆದರೂ ಕೊಡಿ. ಓಕೆನಾ? ಇದರಿಂದ ನಿಮ್ಮ ಹೇರ್ ಗ್ರೋತ್ ಆಗುತ್ತೆ, ಹೇರ್ ನರಿಶ್ ಆಗುತ್ತೆ, ಶೈನ್ ಆಗುತ್ತೆ. ಪೂರ್ತಿಯಾಗಿ ನಿಮಗೂ ನಿಮ್ಮ ಬಾಡಿನಲ್ಲಿರುವಂಥ ಹೀಟ್ ಸಹ ಹೊರಗೆ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎಲ್ಲ ನೀವು ಮಸಾಜ್ ಮಾಡಿದ ನಂತರ ಈ ಥರ ಒಂದು ಗಟ್ಟಿಯಾಗಿ ಸೊ ನೀವೆಲ್ಲ ಮಸಾಜ್ ಮಾಡಿದ ನಂತರ ನೀಟಾಗಿ ಟೈಟಾಗಿ ಒಂದು ಜಡೆನ ಹಾಕ್ಕೊಳ್ಳಿ. ಆ್ಯಂಡ್ ಮಸಾಜ್ ಮಾಡಿದ ತಕ್ಷಣ ತೀರಾ ತಲೆ ಬಾಚೋದಕ್ಕೆ ಹೋಗಬೇಡಿ. 1 ಗಂಟೆ ಆದರೂ ಹಾಕ್ಕೊಳ್ಳಿ, ಇಲ್ಲ ಹಾಗೆ ಒಂದು ಜಡೆನಾದರೂ ಹಾಕ್ಕೊಳ್ಳಿ. ಆಮೇಲೆ ಒಂದು 1 ಅವರ್ ಆದಮೇಲೆ ನಿಧಾನಕ್ಕೆ ಅದನ್ನ ಸಿಕ್ಕೆಲ್ಲ ತಗೊಂಡು ಜಡೆ ಹಾಕ್ಕೊಳ್ಳಿ. ನಾರ್ಮಲ್ ನಿಮ್ಮ ನೆಕ್ಸ್ಟ್ ಡೇ ಏನು ನಿಮ್ಮ ಹೇರ್ ವಾಶ್ ರೂಟೀನ್ ಇದೆಯೋ ಅದನ್ನು ಫಾಲೋ ಮಾಡ್ಕೊಳ್ಳಿ. ಈ ಥರ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆದರೂ ಮಾಡೋದ್ರಿಂದ ನಿಮ್ಮ ತಲೆಗೂ ಒಂದು ಒಳ್ಳೆ ಮಸಾಜ್ ಸಿಗುತ್ತೆ, ನಿಮ್ಮ ಕೂದಲಿಗೂ ಒಂದು ಒಳ್ಳೆ ಏನು ಹೇಳ್ತಾರೆ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.